ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಕಾಲೇಜೊಳಗೆ ಅಥವಾ ಸ್ಕೂಲಲ್ಲಿ ಹೋದಾಗ ಕೈ ನಡುಗೋದು, ತಲೆ ಸುತ್ತಂಗಾಗೋದು, ಆಕ್ಲಿಕ್ಕೆ ಬರೋದು, ನಿದ್ದೆ ಮಾಡೋದು, ಪಾಠ ಕೇಳುವಾಗ ನಿದ್ದೆ ಬರ್ದಂಗಾಗತ್ತೆ, ಪಾಠ ಕೇಳುವಾಗ ಆಕ್ಲಿಕ್ಕೆ ಬರುತ್ತೆ, ಕ್ಲಾಸು ಮಲೆ ಇದ್ದಾಗ ಸುಸ್ತಾಗದಂಗೆ ಆಗೋದು, ತಲೆ ಸುತ್ತಂಗಾಗೋದು, ಕೈಯೆಲ್ಲ ನಡ್ಕ ಬರೋದು, ಇದಕ್ಕೆಲ್ಲ ಮೂಲ ಕಾರಣ ಏನು? ಅದರ ಪರಿಣಾಮ ಎಷ್ಟು ನಮಗೆ ವಿದ್ಯಾಭ್ಯಾಸ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಇದರಿಂದ ನಮಗೆ ವಿದ್ಯಾಭಂಗ ಆಗತ್ತೆ, ಫೇಲ್ ಆಗಿಬಿಡ್ತೀವಿ. ಇಂಥ ಸಮಸ್ಯೆಗಳನ್ನು ಕೇವಲ ಬಂಡವಾಳ ಇಲ್ಲದೇ ಮುದ್ರಾ ಮಂತ್ರದಿಂದ ಯಾವ ರೀತಿ ಕ್ಯೂರ್ ಮಾಡ್ಕೋಬೋದು, ಪರಿಹಾರ ಮಾಡ್ಕೋಬೋದು ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಕೆಲವರು ಕಾಲೇಜಿಗೆ ಅಂತ ಹೋಗ್ತಾರೆ, ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟು, ಪಾರ್ಕು, ಅಲ್ಲಿ ಇಲ್ಲಿ ಹೋಗಿ ಮಜಾ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗ್ಬಿಡ್ತಾರೆ. ಸ್ಕೂಲು ಕಾಲೇಜ್ಗೆ ಹೋಗಲ್ಲ. ಕೆಲವರು, ಎಲ್ಲರೂ ಅಲ್ಲ. ಕೆಲವರು ಅಡ್ಮಿಷನ್ ಆಗಿರ್ತಾರೆ, ಕ್ಲಾಸ್ಗೆ ಅಟೆಂಡ್ ಆಗಲ್ಲ. ಮನೆಗೆ ಒಂದು ನೋಟಿಸ್ ಬರ್ತದೆ ಕಾಲೇಜಿಂದ, ನಿಮ್ಮ ಮಗ ಇಷ್ಟು ದಿವಸ ಕಾಲೇಜಿಗೆ ಬಂದಿಲ್ಲ, ಅಟೆಂಡೆನ್ಸ್ ಶಾರ್ಟೇಜ್ ಇದೆ, ಸ್ಕೂಲ್ಗೆ ಬರ್ತಿಲ್ಲ, ಕಾಲೇಜ್ಗೆ ಬರ್ತಿಲ್ಲ ಅಂತ ಪ್ರಿನ್ಸಿಪಲಿಂದ ಒಂದು ಲೆಟ್ರ್ ಬರುತ್ತೆ. ತಂದೆ ತಾಯಿಗಳಿಗೆ ಶಾಕ್. ಕಾಲೇಜ್ಗೆ ಹೋಗ್ತಿಲ್ವಂತೆ, ನೀನು ಸ್ಕೂಲ್ಗೆ ಹೋಗ್ತಿಲ್ವಂತೆ, ಹಾಗಾದರೆ ನಮ್ಮ ಮನೆಯಿಂದ ಕಾಲೇಜ್ಗೆ ಹೋಗ್ತೀನಿ ಅಂತ ಹೋಗ್ತೀಯಾ, ಸ್ಕೂಲ್ಗೆ ಹೋಗ್ತೀನಿ ಅಂತೇಳಿ ಹೋಗ್ತೀಯಾ, ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲಿರ್ತೀಯಾ ಅಂತ ತಂದೆ ತಾಯಿ ಕೇಳಿದಾಗ ಅವನಿಗೆ ಉತ್ತರ ಕೊಡೋಕ್ಕೆ ಆಗಲ್ಲ. ದಿನ ಅವನು ನನ್ನ ಕಡೆ ಇರ್ತಾನೆ. ಎಲ್ಲಿ ಅಂತ ಇರ್ತಾನೆ? ಕಾಲೇಜ್ ಒಂದು ಬಿಟ್ಟು ಬಾಕಡೆ ಎಲ್ಲ ಕಡೆ ಇರ್ತಾನೆ ಅವನು. ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟು, ಹುಡುಗರ ಜೊತೆ ಆಟ, ಅಲ್ಲಿ ಇಲ್ಲಿ ಪಿಕ್ನಿಕ್ಕು ಹೋಗಿ ರಾತ್ರಿ ಕರೆಕ್ಟಾಗಿ ಸ್ಕೂಲ್ ಬಿಡೋ ಸಮಯಕ್ಕೆ ಮನೆಗೆ ಬಂದ್ಬಿಡೋದು. ಮಗಳು ನಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅಂಥೇಳಿ ಭಾಳ ಆನಂದವಾಗಿರ್ತಾರೆ ಅಪ್ಪ ಅಮ್ಮ. ಸಡನ್ನಾಗಿ ಮನೆಗೆ ನೋಟಿಸ್ ಬಂದಮೇಲೆ ಅವ್ರಿಗೆ ಆಶ್ಚರ್ಯ, ಮಕ್ಕಳು ಕಾಲೇಜ್ಗೆ ಹೋಗ್ತಿಲ್ಲ, ಸ್ಕೂಲ್ಗೆ ಹೋಗ್ತಿಲ್ಲ ಅಂತ. ಇದು ಭಾಳ ಇದೆ ಸಮಸ್ಯೆ. ಇದು ಕಾಲೇಜಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಡ್ರಗ್ಸ್ನ ತೊಗೊಂಡೋಗಿ ಮಾರಿ ಆ ದುಡ್ಡನ್ನ ತೊಗೊಂಡು ಸಿನಿಮಾ ಥಿಯೇಟ್ರಿಗೆ ಹೋಗೋದು, ಬಾರ್ಗೆ ಹೋಗೋದು, ಎಂಜಾಯ್ ಮಾಡೋದು. ಸೆಕೆಂಡ್ ಪಿ ಯು ಸಿ ಹುಡುಗ ಎಲ್ಲಿಂದನೋ ಡ್ರಗ್ಸ್ ತೊಗೊಂಬರ್ತಾನೆ, ಅವನು ಕಾಲೇಜ್ಗೆ ಹೋಗ್ತಾನೆ, ಅವ್ರು ಡ್ರಗ್ಸ್ ಮಾರಾಟ ಮಾಡಲಿಕ್ಕೆ ಅಂತ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದಾನಂತೆ. ನೋಡಿ, ಒಂದು ವರ್ಷದಲ್ಲಿ ಅವನು 4-5 ಲಕ್ಷ ಸಂಪಾದನೆ ಮಾಡಿದ್ದಾನಂತೆ ಡ್ರಗ್ಸ್ ಕಾಲೇಜ್ ಹುಡುಗರಿಗೆ ಕೊಟ್ಟು. ಈ ಕಾಲೇಜ್ಗೆ ಹೋಗ್ತಾನೆ, ಅಲ್ಲಿ ಡ್ರಗ್ಸ್ ಮಾರ್ತಾನೆ, ಅವನು ಓದ್ತಿರೋ ಕಾಲೇಜ್ಗೂ ಹೋಗ್ತಾನೆ, ಅಲ್ಲೂ ಹುಡುಗರಿನ ಎಲ್ಲ ಮನ ಒಲಿಸಿ ಅವನಿಗೂ ಡ್ರಗ್ಸ್ ಮಾಡಿ ಅಲ್ಲೂ ಡ್ರಗ್ಸ್ ಸೇಲ್ ಮಾಡ್ತಾನೆ. ಇನ್ನೊಂದು ಕಡೆ ಹೋಗ್ತಾನೆ, ಅಲ್ಲೂ ಕೂಡ ಮಾರಾಟ ಮಾಡ್ತಾನೆ. ಹೀಗೆ ಅವನಿಗೆ ಯಾರು ಡ್ರಗ್ಸ್ ಕೊಡ್ತಿದ್ದಾರೋ ಗೊತ್ತಿಲ್ಲ, ಒಟ್ಟಿನ ಮಾರಾಟ ಆಗಿ 4-5 ಲಕ್ಷ ರೂಪಾಯಿ ದುಡ್ಡು ನೋಡಿಬಿಟ್ಟಿದ್ದಾನೆ. ಏನು ಅವನದು ಆರ್ಭಟ ಮನೇಲಿ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ನಮ್ಮ ಮಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಅಂತೇಳಿ. ಅವನು ಕಾಲೇಜಿಂದ ಬರೋ ನೋಟಿಸ್ನೇ ರಿಸೀವ್ ಮಾಡ್ಕೊಂಡ್ಬಿಡ್ತಿದ್ದ ಅವನೇ, ಪೋಸ್ಟ್ ಮ್ಯಾನಿಂದ, ಕೊರಿಯರಿಂದ. ಆ ಲೆವೆಲ್ ಕ್ರಿಮಿನಲ್ ಅವನು. ಮನೆಗೆ ಗೊತ್ತೇ ಆಗ್ತಿಲ್ಲ ಮಗ ಕಾಲೇಜ್ಗೆ ಹೋಗ್ತಿದ್ದಾನೆ ಅಂತ. ಒಂದಿನ ಟಿ ವಿಲಿ ಸಿಕ್ಕಾಕೊಂಡ್ಬಿಡ್ತಾನೆ, ಒಂದು ಪೊಲೀಸ್ ಕೇಸ್ ಸಿಕ್ಕಾಕೊಂಡ್ಬಿಟ್ಟು ಟಿ ವಿಲಿ ಒಂದು ಫೇಸ್ ಬಂದುಬಿಡ್ತು. ತಂದೆ ತಾಯಿಗೆ ಟಿ ವಿ ನೋಡ್ತಾ ಕೂತಿರೋ ಅವನು ದುರಾಷ್ಟ ನೋಡಿ. ಅವನ ದುರಾದೃಷ್ಟ ಹೇಗಿದೆ ಅಂದರೆ, ಆವತ್ತು ದಿನ ಅಪ್ಪ ಅಮ್ಮ ಮನೆಗೆ ಕೂತ್ಕೊಂಡು ಟಿ ವಿಲಿ ಏನೋ ನೋಡ್ತಿರ್ಬೇಕಾದ್ರೆ, ನ್ಯೂಸಲ್ಲಿ ಒಂದು ಮಗನ ಈ ಹುಡುಗ ಕಾಲೇಜುಗಳಲ್ಲಿ ಡ್ರಗ್ಸ್ನ ಸರಬರಾಜು ಮಾಡ್ತಾ ಇದ್ದಾನೆ, ಶಾಲಾ ಕಾಲೇಜುಗಳಿಗೆ ಇವನು ಡ್ರಗ್ಸು ಒದಗಿಸ್ತಾ ಇದ್ದಾನೆ. ಅವನ್ನ ಹೊಡೆದು ಕೇಳಿದಾಗ ಯಾವುದೋ ಒಬ್ಬ ಮುಸ್ಲಿಂ ಹುಡುಗ ಅವನಿಗೆ ಪರಿಚಯ ಆಗಿದ್ದ, ಅವನು ತಂದು ಕೊಡ್ತಿದ್ದಂತೆ. ಆ ಮುಸ್ಲಿಮ್ಗೆ ಹೆಂಗೆ ಬರ್ತಿತ್ತೋ ಗೊತ್ತಿಲ್ಲ, ಏನೋ ಆಗಿ ಒಂದು ದೊಡ್ಡ ಗ್ಯಾಂಗ್ ಇದು. ಆ ಗ್ಯಾಂಗ್ನ ಹಿಡ್ದಾಕಿ ಕೊನೆಗೆ ಅವನಿಗೆ ತುಂಬ ಕೇಸಲ್ಲಾಗಿ ಏನೇನೋ ಆಯಿತು. ಓದುವಂಥ ಸ್ಥಳದಲ್ಲಿ ಓದೋ ಮಕ್ಕಳಿಗೆ ದುಶ್ಚಟಗಳನ್ನು
ಅಭಿವೃದ್ಧಿ ಮಾಡಿಸೋದು, ಹೇಳ್ಕೊಡೋದು, ಸ್ಮೋಕ್ ಮಾಡು, ಡ್ರಿಂಕ್ಸ್ ಮಾಡು, ಡ್ರಗ್ಸ್ ತಗೋ ಅಂತೇಳಿ ಪ್ರಚೋದನೆ ಮಾಡುವಂಥ ಕೆಲವು ವಿದ್ಯಾರ್ಥಿಗಳು ಜಗತ್ತಿನಲ್ಲಿದ್ದಾರೆ. ತಾನೂ ಹಾಳಾಗಿ ಇನ್ನೊಬ್ಬರ ಮನೆ ಮಕ್ಕಳನ್ನು ಹಾಳು ಮಾಡುವಂಥ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ ಜಗತ್ತಿನಲ್ಲಿ. ಈ ಥರ ದೋಷಗಳಿಂದ ಅವರು ಓದೋಕ್ಕಾಗಲ್ಲ, ಕಾಲೇಜ್ ಮೆಟ್ಲತ್ತಕ್ಕಾಗಲ್ಲ. ಬಟ್ ನಾಮಕೆ ಅವಸ್ಥೆಗೆ ಆ ಕಾಲೇಜಲ್ಲಿ ಅವರು ಸ್ಟೂಡೆಂಟ್ ಅಂತ ಇರ್ತಾರೆ. ಓದಿಲ್ಲ, ಪಾಸಾಗಿಲ್ಲ, ಬಟ್ ಸ್ಟೂಡೆಂಟ್ ಅಂತ ಇರ್ತಾರೆ. ಇದು ಒಂದು. ಮೂರನೇ ದುರಂತ ಏನಪ್ಪ ಅಂತಂದರೆ, ಇವತ್ತು ಕಾಲೇಜ್ ಸೆಂಟ್ರು ಭಾಳ ಸೇಫು ಎಲ್ಲದಕ್ಕೂ. ಯಾವುದಕ್ಕೆ? ಸೆಕ್ಸ್ ಮಾಡಲಿಕ್ಕೆ. ಕಾಲೇಜಲ್ಲಿ ಒಂದು ಹುಡುಗ ಒಂದು ಹುಡುಗಿ ಕಾಲೇಜಲ್ಲೇ ಬಾತ್ರೂಮಲ್ಲೋ ಅಥವಾ ಸ್ಕೂಲ್ ಕ್ಲಾಸ್ ರೂಮಲ್ಲೋ ಅಥವಾ ಕಾಲೇಜ್ ಪ್ರಿಮಿಸಸ್ಸಲ್ಲೋ ಎಲ್ಲೋ ಒಂದು ಕಡೆ ಈ ಸೆಕ್ಸ್ ದಾಂಧಲೆ ಜಾಸ್ತಿ ನಡೀತಾ ಇದೆ. ಕಾಲೇಜಲ್ಲೇ ಹೊರಗಡೆ ಹೋದರೆ ರೂಮ್ ಮಾಡಬೇಕು, ಲಾಡ್ಜ್ ಮಾಡಬೇಕಂತ ದುಡ್ಡು ಕೊಡಬೇಕು. ಅವರೆಲ್ಲ ಕೇಳ್ತೆ, ಈ ಚಿಕ್ಕ ಹುಡುಗ ನೀವು ಯಾಕೆ ಇಲ್ಲಿ ಬಂದಿದ್ದೀರಾ, ಯಾಕೆ ಬಂತ ಎಂಕ್ವೈರಿ ಮಾಡ್ತಾರೆ. ಮನೆಗೆ ಕರ್ಕೊಂಡೋದ್ರೆ ಮನೇಲಿ ಬೈತಾರೆ ಅಪ್ಪ ಅಮ್ಮ, ಬೇರೆ ಕಡೆ ಹೋದ್ರೆ ಭಯ. ಕಾಲೇಜಾದರೆ ಸೇಫು. ಅದರಿಂದ ಕಾಲೇಜಲ್ಲಿ ಈ ಥರ ಸೆಕ್ಸ್ ವಿಚಾರದಲ್ಲಿ ಭಾಳಷ್ಟು ಗಲೀಜಾಗ್ತಾ ಇದೆ. ಒಂದು ಕಾಲೇಜ್ನಲ್ಲಿ ಡ್ರಗ್ಸ್ ಮಾರಾಟ, ಆ ಒಂದು ವಿದ್ಯಾ ಕೇಂದ್ರ, ಅದೊಂದು ಪವಿತ್ರವಾದಂಥ ಬ್ರಹ್ಮಲೋಕ ಅಂತ ಕರೀತಾರೆ. ನೋಡಿ, ನಮ್ಮ ಹಿಂದೂ ಸನಾತನ ಧರ್ಮ ಎಷ್ಟು ಪವಿತ್ರತೆ ಕೊಟ್ಟಿದೆ ಅಂತಂದರೆ, ಸ್ಕೂಲು ಕಾಲೇಜೆಲ್ಲ ಬ್ರಹ್ಮಲೋಕವಂತೆ. ಅದನ್ನು ಬ್ರಹ್ಮಜ್ಞಾನ ಕ್ಷೇತ್ರ ಅಂತ ಕರೀತಾರೆ. ಯಾಕೆಂದರೆ ಅದು ಜ್ಞಾನಾರ್ಚನೆ ಮಾಡುವಂಥ ಕೇಂದ್ರ. ಸ್ಕೂಲು ಕಾಲೇಜಲ್ಲಿ ಸರಸ್ವತಿ ವಾಸ ಮಾಡೋದು, ಬ್ರಹ್ಮದೇವರು ವಾಸ ಮಾಡುವಂಥ ಸ್ಥಳ. ಅಂಥ ಸ್ಥಳನ ಅಮಂಗಳ, ಅಪವಿತ್ರ ಮಾಡ್ತಾಯಿದ್ರೆ ಏನಾಗುತ್ತೆ, ಇವನಿಗೆ ದೇವರ ಯಾವುದೇ ವಿದ್ಯೆನೂ ಉಂಟಲ್ಲ, ಯಾವುದೋ ಆಶೀರ್ವಾದ ಆಗಲ್ಲ. ಮನೆಗಳಲ್ಲಿ ಇವತ್ತು ನಾವು ದೀಪ ಹುಡ್ಕೋಕೆ ಹೋದರೆ ಎಲ್ಲೋ ಒಂದು ಕೆಟ್ಟ ಚಟ ಈ ಸ್ಕೂಲು ಕಾಲೇಜಲ್ಲಿ ಕಲಿತು ಬಂದುಬಿಟ್ಟಿರ್ತಾರೆ ಹುಡುಗರು. ಮನೇಲಿ ಯಾರು ಕಲಿಸಲ್ಲ, ಸ್ಕೂಲು ಕಾಲೇಜಲ್ಲಿ ಇವೆಲ್ಲ ಕಲಿತು ಬಂದುಬಿಡ್ತಾರೆ ಅವರು. ಅವ್ರಿಗೆ ಅಲ್ಲೇ ವಿದ್ಯೆ ಜೊತೆಗೆ ಈ ಕೆಟ್ಟ ಚಟಗಳು ಕೂಡ ಕಲಿಸೋದು ಅದೇ ಕೇಂದ್ರ, ಅದೇ ಸೆಂಟ್ರ. ಈಗ ಈ ಸ್ಕೂಲು ಕಾಲೇಜುಗಳಲ್ಲಿ ಡ್ರಗ್ಸ್ ಮಾರಾಟ, ಸ್ಮೋಕು, ಡ್ರಿಂಕ್ಸು, ಡ್ರಗ್ಸು ಮತ್ತು ಸೆಕ್ಷುವಲ್ ಆ್ಯಕ್ಟಿವಿಟೀಸ್, ಈ ಮೂರು ಚಟುವಟಿಕೆಗಳು ನಡೀತಾ ಇದೆ. ನಡೆದು ಆ ಎಜುಕೇಷನ್ ಸಿಸ್ಟಮ್ದು ಕಳಾಶಕ್ತಿ, ಆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ದು ಒಂದು ಒಳ್ಳೆ ಫ್ಲೇವರು ನಾಶ ಆಗ್ತಿದೆ, ಅಮಂಗಳ ಆಗ್ತಾ ಇದೆ, ಪವಿತ್ರತೆ ಕಳ್ಕೊತಾ ಇದೆ. ಯಾವ ವ್ಯಕ್ತಿ ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಅಥವಾ ಹಿಂದಿನ ಜನ್ಮದಲ್ಲೋ ಎಲ್ಲೇ ಆಗಿರಲಿ ಈ ಕೃತ್ಯಗಳನ್ನು ವಿದ್ಯಾ ಕೇಂದ್ರದಲ್ಲಿ ಮಾಡಿದರೆ, ಯಾವುದು ಡ್ರಗ್ಸ್ ಮಾರಾಟ ಮಾಡಿ ಕಂಡ್ರೋಲ್ ಮನೆ ಮಕ್ಕಳಿಗೆ ಡ್ರಗ್ಸ್ ಕೊಡಿಸಿ ಅವ್ರು ಓದೋದು ಹಾಳು ಮಾಡಿ, ಅವ್ರ ಆರೋಗ್ಯನೂ ಹಾಳು ಮಾಡಿ, ಅವ್ರ ಲೈಫೇ ಹಾಳು ಮಾಡಿಬಿಟ್ಟಿರ್ತಾನೆ ಅವನೊಬ್ಬ. ಅಂಥವನು ತಾನೂ ಕೆಟ್ಟೋಗಿ ಇನ್ನೊಬ್ಬರ ಮಕ್ಕಳಿಗೆ ಕುಡಿಸೋದು, ಸೇದೋದು, ಕಲಿಸೋದು ಮಾಡೋನು, ಕಾಲೇಜಲ್ಲಿ ಸೆಕ್ಸ್ ಮಾಡೋದು, ಈ ಮೂರು ಕೃತ್ಯಗಳನ್ನು ಯಾರು ಮಾಡಿದಾರೋ ಅದು ವಿದ್ಯಾಕ್ಷೇತ್ರದ ಅಮಂಗಳತೆಯನ್ನು ಮಾಡ್ದಂಗೆ. ಅಂಥವರು ಈ ಜನ್ಮದಲ್ಲಿ ಕಾಲೇಜಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವರು ಕಾಲೇಜಿಗೆ ಸ್ಕೂಲ್ಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಕಾಲೇಜ್ಗೆ ಹೋಗ್ತೀನಿ ಅಂದರೆ ಸಾಕು, ಏನಾರು ಅಡೆತಡೆಗಳಿರ್ತದೆ, ಮನೇಲೇ ಕೂತ್ಬಿಡ್ತಾರೆ, ಕಾಲೇಜ್ಗೆ ಹೋಗಲ್ಲ. ಫೀಸ್ ಕಟ್ತಾರೆ ಅಪ್ಪ ಅಮ್ಮ. ನೋಡಿ, ಅವ್ರು ಯಾರೊಬ್ಬರು ಬೆಳಗಾವಿ ಹತ್ರ ಮಾತಾಡಿದ್ರು ನೆನೆ, ಕಾಲಲ್ಲಿ 4 ಲಕ್ಷ ಕಟ್ಟಿದ್ದಾರೆ ಇಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟರ್, ಹೋಗ್ತಾನೆ ಇಲ್ಲ, ಹೋಗಲ್ಲಂತೆ. ಈ ಥರ ಒಂದು ಜಾತಿಯಲ್ಲಿ ಇದೆ ದೋಷ. ಅದು ಇಲ್ಲಿ ಗುರುದ್ರೋಹ ಅಲ್ಲ, ಇದು ಮೇಸ್ಟ್ರಿಗೆ ಗುರುಗಳಿಗೆ ಬೈದು ಹೊಡೆದು ಮಾಡಿಲ್ಲ, ಕಾಲೇಜ್ಗೆ ಮಾಡಿರೋ ದ್ರೋಹ ಇದು. ಹೀಗಾಗಿ ಅವ್ರು ಕಾಲೇಜ್ ಮೆಟ್ಲತ್ತಕ್ಕೆ ಆಗೋದಿಲ್ಲ, ಸ್ಕೂಲ್ಗೆ ಹೋಗೋಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಅಡ್ಮಿಷನ್ ಮಾಡಿದ್ರೆ ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟ್ಕೊಂಡು ಎಲ್ಲ ತಿರ್ಕೊಂಡು ಸುತ್ತಾಡ್ಕೊಂಡು ಸಾಯಂಕಾಲ ಸ್ಕೂಲ್ ಬಿಡೋಷ್ಟ್ರು ಮನೆಗೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಅಪ್ಪ ಅಮ್ಮಗೆ ಗೊತ್ತೇ ಆಗೋದಿಲ್ಲ ಇವರು ಸ್ಕೂಲ್ಗೆ ಹೋಗ್ತಾರೋ ಇನ್ನೆಲ್ಲಿ ಹೋಗ್ತಾರೋ ಅಂತ. ಈ ಮೂರು ಕೃತ್ಯಗಳು ಯಾರ ಜಾತಕದಲ್ಲಿ ಇರ್ತದೋ ಅಂಥವ್ರಿಗೆ ವಿದ್ಯೆ ಹತ್ತಲ್ಲ, ಸ್ಕೂಲು ಕಾಲೇಜಿಗೆ ಹೋಗೋಕ್ಕಾಗಲ್ಲ. ಚಿಕ್ಕ ವಯಸ್ಸಿಗೆ ಶರೀರ ಹಾಳಾಗಿರ್ತದೆ, ಮನಸ್ಸು ಹಾಳಾಗಿರ್ತದೆ, ಹಲವಾರು ಪಾಪಕೃತ್ಯಗಳನ್ನು ಹಾಳು ಮಾಡ್ತೀವಿ. ಈಗ ನಾನೊಬ್ಬ ಒಂದು 50 ಜನ ಮಕ್ಕಳಿಗೆ ಡ್ರಗ್ಸ್ ತೊಗೊಳ್ಳೋದನ್ನು ಹೇಳ್ಕೊಟ್ಬಿಟ್ರೆ
ಅವ್ರ ಅಪ್ಪ ಅಮ್ಮನ ಶಾಪಲ್ಲ ನನಗೆ ಬರುತ್ತೆ. ನನ್ನ ಮಕ್ಕಳನ್ನ ಹಾಳು ಮಾಡಿದವನು ಯಾರಪ್ಪ ಅಂತ ಅವ್ರಿಗೆ ದಿನ ಅಳ್ತಾರೆ. ಹೆಂಗೆ ಕಲ್ತಾ ಈ ದುರಭ್ಯಾಸ? ನನ್ನ ಗಂಡಂಗಿಲ್ಲ, ನನಗಿಲ್ಲ, ನನ್ನ ಮಗನಿಗಿದೆ. ನನಗಿಲ್ಲ, ನನ್ನ ಗಂಡಂಗಿಲ್ಲ, ನನ್ನ ಮಗಳು ಡ್ರಗ್ಸ್ ತಗೋತಾಳೆ, ನನ್ನ ಮಗಳು ಸ್ಮೋಕ್ ಮಾಡ್ತಾಳೆ, ನನ್ನ ಮಗಳು ಡ್ರಿಂಕ್ಸ್ ಮಾಡ್ತಾಳೆ. ನಾವು ಯಾರೂ ಮಾಡಲ್ಲ ನಮ್ಮ ವಂಶದಲ್ಲಿ, ನಮ್ಮ ಗೋತ್ರದಲ್ಲಿ. ಇವಳಿಗೆ ಹೆಂಗೆ ಬಂತು? ಯಾರೋ ಒಬ್ಬ ಕಳಿಸ್ತಾ ಕಾಲೇಜಲ್ಲಿ ಸ್ಕೂಲಲ್ಲಿ. ಆದರೆ ಕಲಿಸ್ತವನು ಯಾರು? ಅವನೇ ಗುರು. ಅವನಿಗೆ ಇವ್ರು ಇಡೀ ಸಂಸಾರ ಎಲ್ಲ ಶಾಪ ಹಾಕತ್ತೆ. ಹೀಗಾಗಿ ಅವನು ಓದೋಕ್ಕೂ ಆಗಲಿಲ್ಲ, ಮುಂದೆ ಉದ್ಯೋಗದಲ್ಲೂ ಎಳಿಗೆ ಆಗಲ್ಲ. ಕಂಡೊಮ್ಮೆ ಮಕ್ಕಳನ್ನ ಹಾಳು ಮಾಡಿಬಿಟ್ಟ ದುಶ್ಚಟಗಳಿಂದ. ಒಂದು ದಾನ ಮಾಡಿದ್ರೆ ಏನೋ ಪುಣ್ಯ ಬರುತ್ತೆ, ಇವನು ಕೆಟ್ಟ ಚಟನ ಹೇಳ್ಕೊಟ್ಬಿಟ್ರೆ ಪುಣ್ಯ ಎಲ್ಲಿ ಬರುತ್ತೆ? ಸರ್ವನಾಶ ಆಗಿಬಿಡ್ತೀವಿ. ಆದ್ದರಿಂದ ಈ ಥರ ಕೃತ್ಯಗಳನ್ನು ಈ ಜನ್ಮದಲ್ಲಿ ಅಥವಾ ಓದ್ ಜನ್ಮದಲ್ಲಿ ಮಾಡಿದರೆ ಅವರು ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ವಿದ್ಯಾವಂತರಾಗೋಕ್ಕಾಗಲ್ಲ. ಲೈಫ್ ಲಾಂಗ್ ನಾನಾ ಜಾತಿ, ನಾನಾ ಧರ್ಮ, ನಾನಾ ಗೋತ್ರದವ್ರ ಶಾಪದಿಂದ ಅವನು ಚಂಡಾಳನಾಗ್ತಾನೆ. ಅಂದರೆ ಅಲ್ಲಿ ಕೂಲಿ ಕೆಲಸ ಮಾಡೋದು, ಬ್ರೋಕರ್ ಕೆಲಸ ಮಾಡೋದು, ಇಲ್ಲ ಟೀ ಕಾಫಿ ಮಾರೋದು, ಇಲ್ಲ ಸಣ್ಣ ಪುಟ್ಟ ಕೆಲಸ ಬ್ಯಾಂಕಲ್ಲೋ ಆಫೀಸಲ್ಲೋ ಫೈಲ್ ತೊಗೊಂಡೋಗಿ ಕೊಡೋದು, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಇಂಥವ್ರಿಗೆಲ್ಲ ಪರ್ಮನೆಂಟ್ ಜಾಬು ಸಿಗೋದಿಲ್ಲ ಜಗತ್ತಿನಲ್ಲಿ ಈ ಥರ. ಯಾಕೆಂದರೆ ತಾನೂ ಓದಲಿಲ್ಲ, ಇನ್ನೊಬ್ರಿಗೆ ಓದೋಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಕಾರಣ ಈ ಥರ ಚಟಗಳನ್ನು ಕಲಿಸಿ ಉದ್ಧಾರ ಆಗಿಬಿಟ್ಟಿರ್ತಾನೆ. ಎಂಥ ಉದ್ಧಾರ ಅಂದರೆ ತಿನ್ನಕ್ಕನ್ನ ಇಲ್ಲ, ಆ ಲೆವೆಲ್ಗೆ ತಂದು ಇಟ್ಟಿರ್ತಾನೆ ಭಗವಂತ. ಈ ಥರ ಕೃತ್ಯಗಳನ್ನು ಮಾಡಿದರೆ ನೋಡೋಕ್ಕೆ ಚೆನ್ನಾಗೇ ಇದ್ದಾನೆ, ನೋಡೋಕ್ಕೆ ಚೆನ್ನಾಗೇ ಇರ್ತಾಳೆ ಅವಳು, ಹೈಟು ವೆಯ್ಟು ಬ್ಯೂಟಿ ಎಲ್ಲ. ಆದರೆ ಸ್ಕೂಲು ಕಾಲೇಜ್ಗೆ ಹೋಗೋಕ್ಕಾಗಲ್ಲ. ಸ್ಕೂಲು ಒಂದು ಅಲರ್ಜಿ, ಕಾಲೇಜು ಒಂದು ಅಲರ್ಜಿ, ಆ ಲೆವೆಲ್ಗೆ ಇರುತ್ತೆ ರಾಹು ದೋಷ. ಅದರಿಂದ ಯಾರ್ಯಾರು ಈ ದುಷ್ಟ ಚಟಗಳನ್ನು ಪ್ರಮೋಟ್ ಮಾಡಿರ್ತಾರೋ, ಹುಡುಗ ಆಗಲಿ ಹುಡುಗಿ ಆಗಲಿ, ವಿದ್ಯಾ ಕೇಂದ್ರಗಳಲ್ಲಿ, ಅದು ಯಾರೇ ಆಗಿರ್ಬೋದು, ಹೆಣ್ಣಾಗಲಿ ಗಂಡಾಗಲಿ, ಡ್ರಗ್ಸ್ ಮಾರಾಟ ಮಾಡೋದು ಸ್ಕೂಲು ಕಾಲೇಜಲ್ಲಿ, ಸ್ಮೋಕು ಡ್ರಿಂಕ್ಸ್ ಹೇಳ್ಕೊಡೋದು, ಕುಡಿಯೋ ಚಟ ಹೇಳ್ಕೊಡೋದು, ಕುಡಿಸೋದು ಕಲಿಸೋದು ಕಾಲೇಜ್ಗಳಲ್ಲೇ. ಇವತ್ತು ಟ್ಯೂಷನ್ ಇತ್ತು, ಎಕ್ಸ್ಟ್ರಾ ಕ್ಲಾಸ್ ಇದೆ ಅಂತೇಳಿ ರಾತ್ರಿ 9 ಗಂಟೆಗೆ ಮನೆಗೆ ಬರ್ತಾನೆ ಮಗ. ಡೈಲಿ ಹಂಗೆ ಮಾಡ್ತಿದ್ದಂತೆ. ಒಂದಿನ ಹೋಗ್ದಂತೆ ಕಾಲೇಜಲ್ಲಿ ಹೋಗಿ ಎಲ್ಲಿ ಎಲ್ಲ ಲೈಟ್ ಆಫ್ ಆಗಿತ್ತಂತೆ. ನೋಡಿದ್ರೆ ನಮ್ಮ ಹುಡುಗನೇ ಇಲ್ವಲ್ಲ, ಎಕ್ಸ್ಟ್ರಾ ಕ್ಲಾಸ್ ಇದೆ 8:30 ತನಕ ಅನ್ನಲ್ಲ, ಕರ್ಕೊಂಬರೋಣ ಅಂತ ಅಪ್ಪ ಬಂದರೆ ಅಲ್ಲಿ ಇಲ್ವೇ ಇಲ್ಲ. ಆಮೇಲೆ ಅವನು ಆ ಹುಡುಗಿ ಇಬ್ಬರು ಹೊರಗೆ ಬರ್ತಾರಂತೆ ಆ ಕಡೆ ಸೈಡಿಂದ, ಕಾಂಪೌಂಡಿಂದ. ನಮ್ಮ ಮಗ ಅಲ್ವಾ ಅಂತ ನೋಡಿದಂತೆ. ನೋಡಿದಾಗ ಇವು ನಮ್ಮ ಹುಡುಗನೇ, ಹೌದು. ಏಕೆ ಅಂದರೆ ಆಗ ಅವನು ಆ ಹುಡುಗಿ ಜೊತೆ ಅವನು ಆ ಕತ್ಲಲ್ಲಿ ಸುಮಾರು 1 ಗಂಟೆಗಳ ಕಾಲ ಕೂತ್ಕೊಂಡು ಡೈಲಿ ಚಕ್ಕಂದ ಆಡೋದು, ಕೆಟ್ಟ ವೀಡಿಯೋಗಳನ್ನ ಕೂತ್ಕೊಂಡು ಮೊಬೈಲ್ ನೋಡೋದು, ಇದೆಲ್ಲ ಮಾಡ್ತಿದ್ದ ಅಂತ ಆಮೇಲೆ ಗೊತ್ತಾಯ್ತಂತೆ. ಆಮೇಲೆ ಗೊತ್ತಾಯಿತು ನನ್ನ ಮಗನಿಗೆ ಈಗಲೇ ಹುಡುಗಿ ಚಟ. ಅವ್ರ ಸ್ವಂತ ಕ್ಲಾಸ್ಮೇಟ್ ಜೊತೆಲೇ ಅವನು ಗಂಡ ಹೆಂಡತಿ ಥರ ಆಗಲೇ 1 ತಿಂಗಳು ಇದ್ದು ಬಿಟ್ಟಿದ್ದಾರೆ. 1 ತಿಂಗಳಿಂದ ಅವ್ನ ಮನೆಗೆ 8:00 ಬರ್ತಾನಂತ ನೋಡಿ. ಯಾವ ಕ್ಲಾಸು, ಸ್ಪೆಷಲ್ ಕ್ಲಾಸು ಇಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಿ. ಸುಳ್ಳು ಹೇಳ್ದ. ನೋಡ್ರೆ ಅವನು ರಾತ್ರಿ 8:00 ಬರ್ತಾನೆ. ಅವಳೆಲ್ಲೋ ಡ್ರಾಪ್ ಕೊಟ್ಬಿಟ್ಟು ಇವ್ನ ಮನೆಗೆ ಬರೋದು. ಇದು ತಂದೆ ಗೊತ್ತಾಗೋಯ್ತು. ರೆಡ್ ಹ್ಯಾಂಡಾಗಿ ಹಿಡಿದುಬಿಟ್ರು ಅವತ್ತವರು. ಈ ಥರ ಸ್ಕೂಲು ಕಾಲೇಜೊಳಗೆ ಈ ಕೆಟ್ಟ ಚಟಗಳು ಎಲ್ಲ ಮಾಡಿದಾಗ ಅಂಥವ್ರಿಗೆ ನೆಕ್ಸ್ಟ್ ಬರ್ತಲ್ಲಿ ಅಥವಾ ಇನ್ಯಾವುದೇ ಜನ್ಮದಲ್ಲಾಗಲಿ ಶಾಲೆನ ದುರುಪಯೋಗ ಪಡಿಸ್ಕೊಂಡ್ರೆ, ಶಾಲಾ ಕಾಲೇಜುಗಳನ್ನು ದುಶ್ಚಟಗಳಿಗೆ ದುರುಪಯೋಗ ಪಡಿಸ್ಕೊಂಡ್ರೆ ಅಂಥವರು ಆ ವಾಸ್ತುಗೆಯಲ್ಲಿ ಕೂತ್ಕೊಂಡು ಓದಿ ವಿದ್ಯಾವಂತರಾಗುವಂಥ ಫಲನ, ಆ ಒಂದು ಯೋಗವನ್ನು ಭಗವಂತ ಕಟ್ ಮಾಡಿಬಿಡ್ತಾನೆ. ಇದು ಸೀಕ್ರೆಟ್. ನಮ್ಮ ಮಗನಿಗೆ ಡಾಕ್ಟ್ರ್ ಸೇರಿಸ್ದೆ ಓದಲಿಲ್ಲ, ನನ್ನ ಮಗನಿಗೆ ಇಂಜಿನಿಯರ್ ಸೇರಿಸ್ದೆ ಓದೋಕ್ಕೆ ಹೋಗಲ್ಲ, ಕಾಲೇಜಿಗೆ ಹೋಗಲ್ಲ, ಮನೇಲೇ ಮಲಗಿರ್ತಾನೆ. ಸ್ಕೂಲಿಗೆ ಸೇರಿಸ್ದೆ ಓದೋಕ್ಕೆ ಹೋಗ್ತಿಲ್ಲ, ಅವನೆಲ್ಲೆಲ್ಲೋ ಹೋಗ್ತಾನಂತೆ. ಪ್ರಿನ್ಸಿಪಾಲ್ ಈ ಥರ ಹೇಳ್ತಾರೆ, ನನ್ನ ಮಗನ ಬಗ್ಗೆ ಟೀಚರ್ ಹಿಂಗೆ ಅಂತಾರೆ ಅಂತೆಲ್ಲ ನಮ್ಮ ತಂದೆ ತಾಯಿ ಹೇಳ್ತಿರ್ತಾರೆ. ಇದೆಲ್ಲ ನೋಡಿದಾಗ ನಮ್ಮ ಮಕ್ಕಳಿಗೆ ನಾವು ಸರಿಯಾಗಿ ಸಂಸ್ಕಾರ ಕೊಡದೇ ಇರೋದೇ ದೊಡ್ಡ ತಪ್ಪು. ನಾನು ಎಲ್ರಿಗೂ ಹೇಳೋದೇ ಇಷ್ಟೇ ವೀಕ್ಷಕರೇ, ನಮ್ಮ ಮಗ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು, ಜಡ್ಜ್ ಆಗಬೇಕು, ಪೈಲಟ್ ಆಗಬೇಕು, ಹಂಗಾಗಬೇಕು, ಹೀಗಾಗಬೇಕು ಅಂತೆಲ್ಲ ನಾವು ಆಸೆ ಪಡ್ತೀವಿ. ತಪ್ಪಲ್ಲ ಅದು. ಇಂಜಿನಿಯರ್ ಆಗಲಿ, ಡಾಕ್ಟ್ರ್ ಆಗಲಿ, ಲಾಯರ್ ಆಗಲಿ, ಜಡ್ಜ್ ಆಗಲಿ, ಪೈಲಟ್ ಆಗಲಿ, ಯಾವುದೇ ಉದ್ಯೋಗದಲ್ಲಿ ಹೋಗಲಿ, ಆ ಉದ್ಯೋಗಕ್ಕೆ ಬೇಕಾದಂಥ ಸಂಸ್ಕಾರನೇ ಇಲ್ಲ ಅಂದರೆ ನೀವು ಓದಿಸಿ ಏನು ಲಾಭ? ಅದಕ್ಕೆ ಮಕ್ಕಳಿಗೆ ಮೊದಲನೇ ಪಾಠ ಸಂಸ್ಕಾರ ಕೊಡಬೇಕು. ಮನೆಯಲ್ಲಿ ತಂದೆ ತಾಯಿಗಳು ಸ್ಕೂಲ್ ಸೇರಿಸ್ಬಿಟ್ಟು ಅವ್ರು ದುಡಿಯೋ ಕೊಟ್ಟೋಗ್ತಾರೆ. ಮಕ್ಕಳಿಗೆ ಸಂಸ್ಕಾರ ಕೊಡೋದು ಯಾರು? ತಂದೆ ತಾಯಿಗಳು.
ಅವರಲ್ಲಿ ಸಂಸ್ಕಾರ ಮಕ್ಕಳು ಕೊಡಲಿಲ್ಲ ಅಂದರೆ ಈ ದುಶ್ಚಟಗಳಿಗೆ ಭಾಗಿಯಾಗಿಬಿಡ್ತಾರೆ. ಅದಕ್ಕೆ ಸಂಸ್ಕಾರ ಮೊದಲೇ ಎಜುಕೇಷನ್. ಮನೇಲಿ ಬರಬೇಕಾದದ್ದೇ ಈ ಸಂಸ್ಕಾರ ಅನ್ನೋ ಒಂದು ವಿದ್ಯೆ. ಇದು ಕೊಟ್ಟು ಸ್ಕೂಲು ಕಾಲೇಜಿಗೆ ಕಳಿಸಿ, ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಈಗಲೇ ಇಷ್ಟು, ಇನ್ನು 2 ವರ್ಷಕ್ಕೆ ಹೆಂಗಿರುತ್ತೆ ಜಗತ್ತು, ಇನ್ನು 5 ವರ್ಷಕ್ಕೆ ಹೆಂಗಿರುತ್ತೆ, ಇನ್ನು 10 ವರ್ಷಕ್ಕೆ ಹೆಂಗಿರ್ತದೆ, ನಿಮ್ಮ ಮೊಮ್ಮಕ್ಕಳು ಹೆಂಗೆ ಓದ್ಬೇಕು, ಕಾಲೇಜಲ್ಲಿ ಓದಕ್ಕೆ ಹೋಗ್ತಾರಾ, ಚಟ ಕಲಿಯೋಕ್ಕೆ ಹೋಗ್ತಾರಾ ಅನ್ನೋದನ್ನು ಚಿಂತನೆ ಮಾಡಬೇಕು ಇವತ್ತಿನಿಂದ ನಾವು. ಯಾರು ಅಡ್ಮಿಷನ್ ಆಗಿರ್ತಾರೆ, ಕಾಲೇಜ್ಗೆ ಹೋಗಲ್ಲ ಅಂತ ಮನೇಲೇ ಹಠ ಮಾಡ್ತಾರೆ, ಯಾರು ಅಡ್ಮಿಷನ್ ಆಗಿರ್ತಾರೆ ಸ್ಕೂಲು ಕಾಲೇಜ್ಗೆ ಸುತ್ತಾಡ್ಕೊಂಬರ್ತಾರೆ ಅಲ್ಲಿ ಇಲ್ಲಿ, ಸ್ಕೂಲ್ಗೆ ಹೋಗಲ್ಲ ಕಾಲೇಜ್ಗೆ ಹೋಗಲ್ಲ ಅನ್ನೋರಿಗೆ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಇಡೀ ಗರ್ಕೆ ತಗೋಬೇಕು. ಗರ್ಕೆ, ಒಂದು ನಿಂಬೆಹಣ್ಣು ಅಥವಾ 1-2 ನಿಂಬೆಹಣ್ಣು, ಗರ್ಕೆ ನಿಂಬೆಹಣ್ಣು ಇಲ್ಲ ರಾಹು ಸಂಬಂಧಪಟ್ಟಂಥದ್ದು. ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ನಾನು ಹೇಳೋ ಮಂತ್ರನ ದಿನ ಒಂದು ಅರ್ಧ ಗಂಟೆ ಹೇಳಬೇಕು ಕೈಲಿಟ್ಕೊಂಡು. ಓಂ ನೀಲಾಂಬರಾಯ ವಿದ್ಮಹೇ ಶೂಲಧರಾಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್. 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 ಈ ಮಂತ್ರನ ಮನಸ್ಸಲ್ಲಿ ಹೇಳ್ತಾ ಕೂತ್ಕೋಬೇಕು ಒಂದು ಅರ್ಧ ಗಂಟೆಯಲ್ಲಿ 108 ಆಗೋಗ್ಬಿಟ್ಟಿರುತ್ತೆ. ಆ ಗರ್ಕೆನ ತಗೊಂಡು ಗಣಪತಿ ಮೇಲೆ ವಿಗ್ರಹ ಇದ್ದರೆ ವಿಗ್ರಹ, ಫೋಟೋ ಇದ್ದರೆ ಫೋಟೋ, ಅಥವಾ ಇವೆರಡೂ ಇಟ್ಟಿರೋ ಗಣಪತಿ ದೇವಸ್ಥಾನಕ್ಕೆ ಇದನ್ನೇನು ಗರ್ಕೆನ ಗಣಪತಿ ಪಾದಕ್ಕೆ ಅರ್ಪಣೆ ಮಾಡಿಸ್ಬೇಕು ಪುರೋಹಿತ ಮುಖಾಂತರ. ನಿಂಬೆಹಣ್ಣಿದೆಯಲ್ಲ ಅದನ್ನು ಕಟ್ ಮಾಡಿ ಜ್ಯೂಸ್ ಮಾಡಿ ಕುಡಿಬೇಕು. ಆ ಜ್ಯೂಸ್ಗೆ ಕರಿಮೆಣಸು 1-2 ಕಾಳು ಕರಿಮೆಣಸು ಪುಡಿ ಮಾಡಿ, ಕರಿಮೆಣಸು ಶನಿಗ್ರಹ, ಏಲಕ್ಕಿ ಪುಡಿ 1 ಏಲಕ್ಕಿ ತಗೊಂಡು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಆ ಜ್ಯೂಸ್ಗೆ, ನಿಂಬೆಹಣ್ಣು ಜ್ಯೂಸ್ಗೆ ಹಾಕಬೇಕು. ಶುಕ್ರ ಏಲಕ್ಕಿ, ಕರಿಮೆಣಸು ಶನಿ, ಏಲಕ್ಕಿ ಶುಕ್ರ, ನಿಂಬೆಹಣ್ಣು ರಸ ರಾಹು, ಈ ಮೂರನ್ನು ಚೆನ್ನಾಗಿ ನೀರು ಮಿಕ್ಸ್ ಮಾಡಿಬಿಟ್ಟು ಕುಡಿಬೇಕು. ಆಗ ಮನಸ್ಸಿಗೆ ಕಾರಕ ಚಂದ್ರ. ರಾಹು ಕೂಡ ಸ್ತ್ರೀ ಗ್ರಹ, ಚಂದ್ರನೂ ಸ್ತ್ರೀ ಗ್ರಹ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ. ರಾಹು ಶುಕ್ರ ಚಂದ್ರ 3 ಸ್ತ್ರೀ ಗ್ರಹಗಳು. ಈ ರಾಹು ಈ ಕೆಟ್ಟ ಚಟಗಳಿಗೆಲ್ಲ ಪ್ರಮೋಟ್ ಮಾಡುವಂಥವನು. ಚಂದ್ರ ಮನಸ್ಸು ಕೊಟ್ಟು ಅದಕ್ಕೆ ನಡೆಸ್ಬಿಡ್ತಾನೆ. ಕುಡಿಯೋ, ಡ್ರಗ್ಸ್ ತಗೊಳ್ಳೋ, ಕಾಲೇಜ್ಗೆ ಹೋಗ್ಬೇಡ, ಸಿನಿಮಾಗೆ ಹೋಗೋ, ಆ ಹುಡುಗಿ ಜೊತೆ ಹೋಗು, ಅವಳ ಜೊತೆ ಸೆಕ್ಸ್ ಮಾಡು, ಈ ಥರದ್ದೆಲ್ಲ ಕೊಡ್ತಾನೆ ರಾಹು. ಈ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ರಾಹು ಚಂದ್ರ ಕಾಂಬಿನೇಷನಲ್ಲಿ ಈ ತಪ್ಪುಗಳು ನಡೆದೋಗುತ್ತೆ ವಿದ್ಯಾರ್ಥಿ ಜೀವನದಲ್ಲಿ. ಅದರಿಂದ ಗರ್ಕೆ ತೆಗೆದು ಗಣಪತಿಗೆ ಸಮರ್ಪಣೆ ಮಾಡಬೇಕು. ನಿಂಬೆಹಣ್ಣು ರಸನ, ಏಲಕ್ಕಿ ಪುಡಿ ಮತ್ತು ಕರಿಮೆಣಸನ್ನು ಕೂಡ ಜಪ ಮಾಡಿ ಹಾಕ್ಬೋದು ಬೇಕಾದ್ರೆ ಕೈಲಿಟ್ಕೊಂಡು. ನಿಂಬೆಹಣ್ಣು 1-2-3 ಕರಿಮೆಣಸಿನ ಕಾಳು, ಏಲಕ್ಕಿ 1 ಇಟ್ಕೊಂಡು ಜಪ ಮಾಡಿಟ್ಟು ಮೆಣಸಿನ ಪೌಡ್ರ್ ಮಾಡಿ ಜ್ಯೂಸ್ಗೆ ಹಾಕ್ಕೊಳ್ಳಿ, ಏಲಕ್ಕಿ ಬಿಡಿಸ್ಬಿಟ್ಟು ಪುಡಿ ಮಾಡಿ ಜ್ಯೂಸ್ಗೆ ಹಾಕ್ಕೊಳ್ಳಿ, ನಿಂಬೆಹಣ್ಣು ಹಾಕ್ಕೊಳ್ಳಿ. ಸಕ್ಕರೆ ಬೆಲ್ಲ ಏನೂ ಹಾಕೋಂಗಿಲ್ಲ, ಹಾಗೆ ಕುಡಿಬೇಕು. ಹೀಗೆ 7 ದಿವಸ, 11 ದಿನ, 21 ದಿವಸ, ಇದನ್ನು 48 ದಿವಸ ಮಾಡ್ತಾ ಬಂದರೆ ಪೂರ್ವ ಜನ್ಮದಲ್ಲಿ ಈ ಥರದ್ದೆಲ್ಲ ದುಷ್ಕೃತ್ಯಗಳನ್ನು ನಾವು ಕಾಲೇಜ್ ಕ್ಯಾಂಪಸ್ಸಲ್ಲಿ, ಸ್ಕೂಲ್ ವಾತಾವರಣದಲ್ಲಿ ಆ ಒಂದು ವಾಸ್ತು, ಸ್ಕೂಲ್ ವಾಸ್ತು, ಕಾಲೇಜ್ ವಾಸ್ತುಲ್ಲಿ ಮಾಡಿದರೆ ಈ ದೋಷ ನಿವಾರಣೆ ಆಗ್ತದೆ. ಆಗ ವಿದ್ಯಾಭಂಗ ದೋಷ ನಿವಾರಣೆ ಆಗುತ್ತೆ. ವಿದ್ಯೆಗೆ ಕಾಲೇಜ್ಗೆ ಹೋಗಬೇಕು ಅಂತ ಹೋದಾಗ ಆಗೋ ಅಡೆತಡೆಗಳೆಲ್ಲ ನಿವಾರಣೆ ಆಗುತ್ತೆ. ಇಷ್ಟ ಆಗಿಬಿಟ್ರೆ ಅವನು ಕಾಲೇಜ್ಗೆ ಹೋಗ್ತಾನೆ, ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡ್ತಾನೆ. ಆಗ ಫೀಸ್ ಕಟ್ಟಿದ್ದಕ್ಕೂ, ನಾವು ಜನ್ಮ ಕೊಟ್ಟಿದ್ದಕ್ಕೂ, ನಾವು ಮಾಡಿರೋ ಸಂಕಲ್ಪ ಇಂಜಿನಿಯರ್ ಮಾಡಬೇಕು, ಡಾಕ್ಟ್ರ್ ಮಾಡಬೇಕು, ಲಾಯರ್ ಮಾಡಬೇಕು, ಏನೋ ಒಂದು ಮಾಡಬೇಕು ಅಂತ ಮನಸ್ಸಲ್ಲಿ ಆಸೆ ಇರುತ್ತೆ. ಆ ಸಂಕಲ್ಪನೂ ಈಡೇರುತ್ತೆ. ಕೇವಲ ಒಂದು ರಾಹು ಗ್ರಹದಿಂದ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಆ ರಾಹು ಶಾಂತಿ ಆಗಬೇಕು. ಅದರಿಂದ ನವಗ್ರಹ ಸಂಹಿತೆಯಲ್ಲಿ ಗಾಯತ್ರಿ ಮಂತ್ರಗಳು ಬರ್ತದೆ. ನೀಲಾಂಬರಾಯ ವಿದ್ಮಹೇ ಶೂಲಧರಾಯ ಧೀಮಹಿ. ದರ ಅಲ್ಲ, ಧ ಮಹಾಪ್ರಾಣ. ದರ ಬೇರೆ, ಧರ ಅಂದರೆ ಭೂಮಿ.
ಧ ದರಾಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್. ರಾಹುನಲ್ಲಿರೋ ದಿಶಕ್ತಿಯನ್ನು ಪ್ರಚೋದನೆ ಮಾಡು. ನಿನ್ನ ದೋಷದಲ್ಲಿರುವ ಶಕ್ತಿ ತೆಗೆದುಹಾಕಿ ನನಗೆ ಆಶೀರ್ವಾದ ಅಂದರೆ ತೇಜಸ್ಸು ವರ್ಚಸ್ಸು ಓಜಸ್ಸನ್ನು ಪ್ರಚೋದನೆ ಮಾಡು ಅಂತೇಳಿ ಈ ಗಾಯತ್ರಿ ಮಂತ್ರದಲ್ಲಿ ರಾಹು ದೇವರನ್ನ ಹೊಗಳೋದು. ರಾಹು ಛಾಯಾಗ್ರಹ, ಅದೊಂದು ದೊಡ್ಡ ಗ್ರಹ ಅಲ್ಲ. ಅಂಥ ಛಾಯೆಗೆ ನಿಂತಿಂತ ಆಟ ಆಡಿಸುತ್ತೆ ಮನುಷ್ಯನ. ನಮ್ಮ ನೆರಳು ನಿಂತ್ಕೊಂಡ್ರೆ ನಮ್ಮ ನೆರಳಲ್ಲಿ ಬೀಳಲ್ವಾ, ಅದೇ ಛಾಯೆ. ಅದೇ ಥರ ರಾಹು ಕೇತು ಛಾಯಾಗ್ರಹಗಳು, ನಿಜವಾದ ಗ್ರಹಗಳಲ್ಲ. ಅದಕ್ಕೆ ಫಿಸಿಕಲ್ ಫಾರ್ಮೇ ಇಲ್ಲ. ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಈ 7 ಗ್ರಹಗಳು ಮುಟ್ಬೋದು, ಹೋಗಿ ತುಳಿಬೋದು, ನೋಡ್ಬೋದು, ಅಲ್ಲಿ ವಾಸನೂ ಮಾಡ್ಬೋದು. ರಾಹುಕೇತುಗಳು ಛಾಯೆ ಬಿಂಬದಿಂದ ಬರುವಂಥದ್ದು. ಆ ಬಿಂಬ ಬರೋದೇ ಇಷ್ಟು ಆಟ ಆಡಿಸ್ತಾ ಇದೆ ನೋಡಿ ನಮಗೆ ಮನುಷ್ಯನಿಗೆ. ಅದರಿಂದ ಈ 8-9 ಗ್ರಹಗಳು ಭಾಳ ವಿಶೇಷ ಮನುಷ್ಯನ ಜೀವನದಲ್ಲಿ. ಈ ಒಂದು ದೋಷ ಯಾರ್ಯಾರಿಗಿದೆಯೋ ಅವ್ರು ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ವೀಕ್ಷಕರು, ಒಂದು ಅನೌನ್ಸ್ಮೆಂಟು. ಅಕ್ಟೋಬರ್ 1ನೇ ತಾರೀಕಿಂದ ಇನ್ಮೇಲೆ ನಾನು ಟಿ ವಿಲಿ ಬದಲು ನಾನು ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಪ್ರೋಗ್ರಾಮ್ಸ್ನ ಕೊಡ್ತೀನಿ. ಡೈಲಿ ಪ್ರತಿಯೊಂದು ದಿನವೂ ಕೂಡ ಎಪಿಸೋಡ್ಸ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀವಿ ಅಕ್ಟೋಬರ್ 1ನೇ ತಾರೀಕಿಂದ. ಇನ್ಮೇಲೆ ನೀವು ನೆಕ್ಸ್ಟ್ ಮಂತಿಂದ ನೀವು ನನ್ನ ಯೂಟ್ಯೂಬಲ್ಲೇ ನೋಡ್ಬೋದು. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕಿನ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನು ಎಲ್ಲ ಕಡೆ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.